ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗ್ ವಿಶೇಷ ಏನು ಅಂತಂದರೆ, ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಹಿಂದಿನ ಲಾಗ್ ನೋಡಿದ್ರೆ ಗೊತ್ತಿರುತ್ತೆ. ಮದುವೆ ಅಂತ ಹೇಳ್ಬಿಟ್ಟು ದಾವಣಗೆರೆಯಿಂದ ಹರಿಹರದಲ್ಲಿ ಮದುವೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಮತ್ತೆ ದಾವಣಗೆರೆಗೆ ಬಂದಿದ್ದೀವಿ. ದಾವಣಗೆರೆ ಅಂತಂದರೆ ದುರ್ಗಮ್ಮ ದೇವಸ್ಥಾನಕ್ಕಂತೂ ಕಂಪಲ್ಸರಿ ಬಂದೇ ಬರ್ತೀವಿ. ಯಾಕೆ ಅಂತಂದರೆ ಇದು ಊರು ದೇವರಾಗುತ್ತೆ, ಹಾಗಾಗಿಬಿಟ್ಟು ಇನ್ನು ಗ್ರಾಮ ದೇವತೆ ಅಂತೆಲ್ಲ ಹೇಳ್ತಾರಲ್ಲ, ಹಾಗಾಗಿ ಇನ್ನು ದಾವಣಗೆರೆಗೆ ಬಂದಾಗೆಲ್ಲ ಅಷ್ಟೇ ದುರ್ಗಮ್ಮ ದೇವಸ್ಥಾನಕ್ಕೆ ಬಂದುಬಿಟ್ಟು ಹೊರಡ್ತೀವಿ. ಇನ್ನು ಬೆಳಿಗ್ಗೆನೇ ದೇವಸ್ಥಾನಕ್ಕೆ ಅಂತ ಬಂದಿದ್ದೀವಿ. ಹೊರಗಡೆನೇ ಟಿಫನ್ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನ ಎಲ್ಲ ನೋಡ್ಕೊಂಡ್ಬಿಟ್ಟು ನಾವು ಹೋಗಿದ್ದು ನೆಕ್ಸ್ಟು ನಮ್ಮ ಹಳೆಯ ಮನೆಗೆ, ಅಂದರೆ ನಮ್ಮ ಸ್ವಂತ ಮನೆಗೆ. ಈಗ ಅದನ್ನೆಲ್ಲ ಕೊಟ್ಬಿಟ್ಟು ಎಲ್ಲ ದಾವಣಗೆರೆನಲ್ಲಿ ಬೆಂಗಳೂರಿನಲ್ಲಿ ಬಂದು ಸೆಟ್ಲಾಗಿರೋದ್ರಿಂದ ಈಗ ಅಲ್ಲೆಲ್ಲ ಬೇರೆ ಪ್ಲೇವುಡ್ಡು ಅದು ಇದು ಅಂತೆಲ್ಲ ಏನೋ ಮಾಡ್ಕೊಂಡಿದ್ದಾರೆ. ನೋಡ್ಕೊಂಡು ಬರೋಣ, ತುಂಬ ವರ್ಷ ಬೇರೆ ಆಗಿಬಿಟ್ಟಿತ್ತು, ನೋಡೋಣ ಅಂತೇಳ್ಬಿಟ್ಟು ಹೋದ್ವಿ. ಹೆಂಗೆ ಇಟ್ಟಿದ್ದಾರೆ, ಏನೇನು ಮಾಡ್ತಾಯಿದ್ದಾರೆ ಅಂತೇಳ್ಬಿಟ್ಟು ಇನ್ನು ನೋಡಿ ಭಾಳ ಅಂದರೆ ಭಾಳನೇ ಖುಷಿಯಾಯಿತು. ಅವಾಗಾಗಿದ್ದರೆ ನಮ್ಮ ಅಪ್ಪ ಅವರು ಮತ್ತು ನಮ್ಮ ಅಂಕಲ್ ಅವರೆಲ್ಲರೂ ಇಲ್ಲಿ ಅಂದರೆ ನಮ್ಮದು ಇಂಡಸ್ಟ್ರಿ ಇದ್ದಿದ್ದು ಇಲ್ಲೆಲ್ಲ ಅವರು ಮೆಷಿನ್ಸ್ ಎಲ್ಲ ರೆಡಿ ಮಾಡ್ತಾಯಿದ್ರು. ಮೇಲ್ಗಡೆನೇ ಮನೆ ಇತ್ತು, ಏನೋ ಒಂಥರ ಚೆನ್ನಾಗಿತ್ತು. ಆವಾಗ ದೊಡ್ಡ ಜಾಗ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಪ್ಲೇವುಡ್ ಇಂದ ಏನೋ ಕೆಲಸ ಏನೋ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಮಾತಾಡಿಕೊಂಡು ಹೆಂಗಿದೆ ಏನೇನು ಅಂತ ನೋಡ್ತಾ ಇದ್ವಿ. ಇಲ್ಲಿಗೆ ಬಂದಿದ್ದ ತಕ್ಷಣ ನಿಜವಾಗ್ಲೂ ನಮಗಂತೂ ಹಳೇದಂದರೆ ಹಳೇ ನೆನಪು, ತುಂಬ ವರ್ಷದ ನೆನಪು ಅಂತಾರಲ್ವ. ಇಲ್ಲಿ ಅಜ್ಜಿ ತಾತ ಎಲ್ಲ ಇದ್ದಿದ್ದಂಥ ಇಲ್ಲಿ ಅಂದರೆ ಈ ಜಾಗದಲ್ಲಿ ಅದೆಲ್ಲ ಒಂಥರ ನೆನಪು. ಅಪ್ಪ ಅಮ್ಮ ನಾವೆಲ್ಲ ಆಡಿ ಬೆಳೆದಿರೋ ಅಂಥ ಜಾಗನ ನೋಡಿ ತುಂಬ ಖುಷಿಯಾಯಿತು. ಇನ್ನು ಅಂಗಡಿ ಎಲ್ಲ ನೋಡ್ಕೊಂಡ್ಬಿಟ್ಟು ಇನ್ನು ಮನೆಗೆ ಹೋಗೋಣ ಅಂತೇಳ್ಬಿಟ್ಟು ಮನೆ ಮೇಲ್ಗಡೆನೇ, ಅಂಗಡಿ ಹತ್ರನೇ, ಅಂದರೆ ಅಂಗಡಿ ಕೆಳಗಡೆ ಮೇಲ್ಗಡೆ ಮನೆ ಇದೆ. ಇನ್ನು ಮನೆಗೆ ಹೋಗೋಣ ಅಂಥೇಳಿ ಮನೆಗೆ ಅಂತ ಹೊರಡ್ತಾಯಿದ್ವಿ. ನೋಡ್ಬೋದು ಈ ಕಡೆಯಿಂದ ಸ್ಟೆಪ್ಸ್ ಹತ್ಕೊಂಡು ಹೋದರೆ ಮನೆ. ಇನ್ನು ನಾವಿದ್ದಿದ್ದಕ್ಕೂ ಇವಾಗ್ಲಿಗೂ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದಾರೆ, ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನಾವು ಇದ್ದಾಗ ಹೆಂಗಿತ್ತು ಸೇಮ್ ಅದೇ ಥರನೇ ಇದೆ. ಅಕ್ಕಪಕ್ಕ ಮನೆ ಇತ್ತು ನಮ್ಮದು ಮತ್ತು ನಮ್ಮ ಆಂಟಿಯವ್ರದ್ದು. ಏನು ಟೈಮ್ ಹೆಂಗೆ ಪಾಸ್ ಆಗ್ತಿತ್ತು ಅನ್ನೋದೇ ಗೊತ್ತಾಗ್ತಾನೆ ಇರಲಿಲ್ಲ. ಅವ್ರ ಮಕ್ಕಳು ನಾವು ಅವ್ರು 3 ಜನ ನಾವು 3 ಜನ ಆ ಕಡೆ ಈ ಕಡೆ ಓಡಾಡ್ಕೊತ ಟೈಮ್ ಹೆಂಗೆ ಸ್ಪೆಂಡ್ ಮಾಡ್ತಾ ಇದ್ವಿ ಅನ್ನೋದು ನಿಜವಾಗ್ಲೂ ಯಾರ್ಯಾರ ಮನೆ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಆ ಥರ ಓಡಾಡ್ಕೊತಾ ಇದ್ವಿ. ಒಂಥರ ಚೆನ್ನಾಗಿತ್ತು. ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದಾರೆ. ಮೇಲ್ಗಡೆ ಇದು ಅಂದರೆ ಡೂಪ್ಲೆಕ್ಸ್ ಮನೆ ಇರೋದ್ರಿಂದ ಇನ್ನು ಮೇಲ್ಗಡೆ ಬಂದು ನೋಡ್ತಾ ಇದ್ವಿ. ಚಿಕ್ಕವರಿದ್ದಾಗ ಹೆಂಗೆ ಬೆಳೆದ್ವಿ ಅಂದರೆ ನಿಜವಾಗ್ಲೂ ಕಷ್ಟ ಅಂತಲೇ ನೋಡಲೇ ಇಲ್ಲ. ಸುಖವಾಗಿ ತುಂಬ ಒಳ್ಳೆ ಲೈಫ್ನ ಲೀಡ್ ಮಾಡಿದ್ವಿ. ಬಟ್ ಒಂದು ಏಜ್ ಬರ್ತಾ ಇದ್ದಂಗೆ ಸ್ವಲ್ಪ ಲೈಫಲ್ಲಿ ಆ ಕಡೆ ಈ ಕಡೆ ಆಗುತ್ತಲ್ಲ, ಆದಾಗ ಮಾತ್ರ ನಿಜವಾಗ್ಲೂ ನನ್ನ ತಮ್ಮ ಆಗಿರಲಿ, ನಮ್ಮ ಆಂಟಿ ಮಕ್ಕಳು ಇಬ್ಬರು ಆಗಿರಲಿ, ನಿಜವಾಗ್ಲೂ ಅವ್ರಿಗೆ ನಾನು ತುಂಬ ಗ್ರೇಟ್ ಅಂತಲೇ ಹೇಳ್ತೀನಿ. ಯಾಕೆ ಅಂತಂದರೆ ಕಷ್ಟನೇ ನೋಡಲಿಲ್ಲ ಅವರು. ಸಡನ್ನಾಗಿ ಲೈಫಲ್ಲಿ ಒಂದು ಟರ್ನಿಂಗ್ ಅಂತ ಇದ್ದಾಗೆ ಜವಾಬ್ದಾರಿ ಎಲ್ಲ ಮಕ್ಕಳು ತಲೆ ಮೇಲೆ ಬಿದ್ದಾಗೆ ಯಾವ ಥರ ಫೇಸ್ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ ಮಕ್ಕಳಿಗೆ. ಯಾಕೆ ಅಂತಂದರೆ ಅಷ್ಟು ಸುಖವಾಗಿ ಬೆಳ್ಕೊಂಡು ಬಂದಿರೋರಿಗೆ ಸಡನ್ನಾಗಿ ಹಿಂಗಾದಾಗೆ ಯಾರೇ ಕೈ ಬಿಟ್ರು ದೇವ್ರ ಕೈ ಬಿಡಲ್ಲ ಅಂತಾರಲ್ಲ, ನಿಜವಾಗ್ಲೂ ಹಂಗೆ ದೇವರು ಕಣ್ಬಿಟ್ಟು ಮಕ್ಕಳಿಗೆಲ್ಲ ಒಳ್ಳೊಳ್ಳೆ ಜಾಬಲ್ಲಿ ಒಳ್ಳೊಳ್ಳೆ ಕೆಲಸದಲ್ಲಿ ತುಂಬ ಕಷ್ಟಪಟ್ಬಿಟ್ಟು ಎಲ್ಲ ಜಾಬ್ ಎಲ್ಲ ಮಾಡಿಕೊಂಡು ಆರಾಮಾಗಿ ಖುಷಿಯಾಗಿ ಸಂತೋಷವಾಗಿ ಇದ್ದಾರೆ. ನಾನು ಅದೇ ಹೇಳ್ತಿರ್ತೀನಿ ನಮ್ಮ ಅಪ್ಪನಿಗಾದ್ರೂ ಅಷ್ಟೇ, ನೀವು ಇಷ್ಟು ವರ್ಷ ದುಡ್ದಿರೋದು ಒಂದೇ, ಮಕ್ಕಳು ಬಂದು ಒಂದು 5-6 ವರ್ಷ ದುಡ್ದಿರೋದು ಒಂದೇ ನೋಡು ಅಂತ ನಾನು ಯಾವಾಗಲೂ ಹೇಳಿ ಇದು ಮಾಡ್ತಾ ಇರ್ತೀನಿ ಅವ್ರಿಗೆ. ಯಾಕೆ ಅಂತಂದರೆ ಅಷ್ಟು ಸುಲಭವಾಗಿರೋ ಮಾತಲ್ಲ. ಮೊದಲಿಂದನೂ ಕಷ್ಟದಲ್ಲೇ ಬೆಳ್ಕೊತ ಬಂದರೆ ಮಕ್ಕಳಿಗೆ ಏನು ಅನ್ಸೋದಿಲ್ಲ. ಬಟ್ ಕಷ್ಟನೇ ನೋಡಲಿಲ್ಲ ಅಂತ ಮಕ್ಕಳಿಗೆ ಒಂದು ಒಳ್ಳೆ ವಯಸ್ಸಿನಲ್ಲಿ ತಲೆ ಮೇಲೆ ಜವಾಬ್ದಾರಿ ಬಿದ್ದಾಗೆ ಆಗುವಂಥ ಕಷ್ಟ ಯಾವ ಮಕ್ಕಳಿಗೂ ಬರಬಾರ್ದು ಅಂತ ಕೇಳ್ಕೊತೀನಿ. ಅಲ್ಲೆಲ್ಲ ಮನೆಯೆಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಬೆಳ್ಳುಳ್ಳಿನೂ ಬೇಕಾಗಿತ್ತು. ದಾವಣಗೆರೆಯಲ್ಲಿ ಬೆಳ್ಳುಳ್ಳಿ ಎಲ್ಲ ತೊಗೊಂಡ್ಬಿಟ್ಟು ಇಲ್ಲೊಂದು ತೋಟ ಇದೆ ಹಿರಿಯೂರ ಹತ್ರ. ತೋಟಕ್ಕೆ ಅವ್ರು ಯಾವಾಗಲೂ ಕರೀತಾನೆ ಇದ್ರು, ಬನ್ನಿ ಯಾವಾಗಲೂ ಹಂಗೆ ಹೋಗ್ತೀರಾ ಅಂತೇಳ್ಬಿಟ್ಟು. ಆಯಿತು, ಒಂದು ಸ್ವಲ್ಪ ಟೈಮೂ ಇತ್ತು, ಇನ್ನು ತೋಟ ಎಲ್ಲ ನೋಡ್ಕೊಂಡ್ಬಿಟ್ಟು ಹೋಗೋಣ ಅಂತೇಳ್ಬಿಟ್ಟು ಬಂದ್ವಿ. ಮನೆ ಹಿಂದೆನೇ ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ಎಂಥ ಅರಮನೆ ಆಗಿರಲಿ ಎಂಥ ಮನೆ ಆಗಿರಲಿ ಈ ಥರ ಒಂದು ಸಣ್ಣ ಮನೆ ಇದ್ರೂ ಪರವಾಗಿಲ್ಲ, ಮನೆ ಮುಂದ್ಗಡೆ ಸ್ವಲ್ಪ ಗಿಡಗಳು ತೋಟಗಳು ಹಂಗೇನಾದರೂ ಇದ್ಬಿಟ್ರೆ ಮಾತ್ರ ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತಲ್ವ. ಮನೆಯಲ್ಲೆಲ್ಲ ಸ್ವಲ್ಪ ಎಲ್ಲ ನೋಡ್ಕೊಂಡ್ಬಿಟ್ಟು ಇಲ್ಲಿಗೆ ತೋಟಕ್ಕೆ ಅಂತ ಕರ್ಕೊಂಡು ಬಂದರು. ತೋಟನೂ ಅಷ್ಟೇ ಎಷ್ಟು ಚೆನ್ನಾಗಿದೆ ಅಂತಂದರೆ ತಣ್ಣು ಗಾಳಿ ಬೀಸ್ತಾ ಇದೆ, ಸೈಲೆಂಟಾಗಿದೆ. ಆಮೇಲೆ ನವಿಲುಗಳು ಕೂಗೋದು ಎಲ್ಲ ಸೌಂಡ್ ಎಲ್ಲ ಎಷ್ಟು ಚೆನ್ನಾಗಿ ಕೇಳಿಸ್ತಾಯಿತ್ತು. ನಿಜವಾಗ್ಲೂ ನನಗಂತೂ ಎಷ್ಟು ಖುಷಿ ಅಂದರೆ ಅಷ್ಟು ಖುಷಿ ಆಗ್ತಾಯಿತ್ತು. ತುಂಬ ತೋಟ ಅಂತ ಬರೋದೆ ಯಾವಾಗೋ ಒಂದೊಂದು ಸಲ ನಮ್ಮ ಫ್ರೆಂಡ್ಸ್ ಅವ್ರ ತೋಟಕ್ಕಾಗಿರಲಿ ಆ ಥರ ಹೋಗ್ತಾಯಿದ್ವಿ. ಬಟ್ ನಿಜವಾಗ್ಲೂ ಒಂಥರ ಖುಷಿ ಆಯಿತು. ನಾವು ಬರ್ತಾಯಿದ್ದೀವಿ ಅಂತ ಹೇಳಿದ ತಕ್ಷಣ ಅವರು ಎಳ್ನೀರೆಲ್ಲ ಕಡಿದ್ಬಿಟ್ಟು ರೆಡಿ ಮಾಡಿಟ್ಟಿದ್ರು. ಯಾವಾಗ ಬರ್ತೀರಾ, ಬೇಗನೆ ಬನ್ನಿ, ಎಳ್ನೀರೆಲ್ಲ ರೆಡಿ ಮಾಡಿಟ್ಟಿದ್ದೀನಿ, ಹಂಗೆ ಹಿಂಗೆ ಇರಬೇಕು, 1 ದಿನ ಇರಬೇಕು 2 ದಿನ ಇರಬೇಕು ಅಂತ ಹೇಳ್ತಾಯಿದ್ರು. ಜಸ್ಟ್ ನಾವು ಏನು ಅಂತಂದರೆ ಸುಮ್ಮನೆ ತುಂಬ ಯಾವಾಗಲೂ ಕರೀತಾನೆ ಇರ್ತಾಯಿದ್ರು, ಹೋಗೋಕ್ಕಾಗ್ತಾನೆ ಇರಲಿಲ್ಲ. ಹಾಗಾಗಿಬಿಟ್ಟು ಇನ್ನು ನೋಡೋಣ ಅಂತೇಳ್ಬಿಟ್ಟು ಬಂದ್ವಿ.
ಒಣಗಿದ್ದು ತೆಂಗಿನಕಾಯಿ ಎಲ್ಲ ಇದು ಎಲ್ಲ ರೆಡಿ ಮಾಡಿಟ್ಟಿದ್ರು ತೊಗೊಂಡೋಗಿ. ಇನ್ನು ಕಾರಲ್ಲಿ ಬೇರೆ ಬಂದಿರೋದ್ರಿಂದ ಇನ್ನು ಅಂತೇಳಿ ಚೀಲ ಎಲ್ಲ ತುಂಬಿಸಿಟ್ಟಿದ್ರು. ಇನ್ನು ಕಾರ್ನಲ್ಲಿ ಲಗೇಜ್ ಇರೋದ್ರಿಂದ ಇಟ್ಕೊಳಕ್ಕಾಗೋದಿಲ್ಲ ಅಂತೇಳ್ಬಿಟ್ಟು ಬಾಳೆಗೊನೆ ಎಲ್ಲ ಕಟ್ ಮಾಡಿಕೊಟ್ರು. ಅದೇ ಇವೇ ಓವರ್ ಆಕ್ಟಿಂಗ್ ಮಾಡೋದು ಯಾಕೆ ಗೊತ್ತಾ, ಹಾಕೊಳ್ಳೋ ಅಂತ ಬಡ್ಕೊಂಡು ಅಲ್ಲವಾ ಈಗ ನಡೆದಿರ್ತವ್ರಿ ಇಂಥದ್ರಲ್ಲಿ ನಡೆದ್ರೆ. ಇನ್ನು ತೋಟ ಎಲ್ಲ ನೋಡ್ಕೊಂಡ್ಬಿಟ್ಟು ಮತ್ತೆ ಮನೆಗೆ ಹೋಗ್ಬಿಟ್ಟು ಊಟ ಎಲ್ಲ ಮಾಡಿಕೊಂಡು ಇನ್ನು ಬಿಟ್ವಿ. ಇನ್ನು ಬೆಂಗಳೂರಿಗೆ ಮುಟ್ಟೋದು ಮತ್ತೆ ಲೇಟ್ ಆಗಿಬಿಡುತ್ತೆ. ಆಲ್ರೆಡಿ ಟೈಮ್ 6:30 ಆಗ್ತಾ ಬಂದುಬಿಟ್ಟಿತ್ತು ಅಂತೇಳಿ ಇನ್ನು ರೀಚ್ ಆಗೋಷ್ಟರಲ್ಲಿ ಎಷ್ಟೊತ್ತಾಗುತ್ತೆ ಅಂತೇಳಿ ಟ್ರಾಫಿಕ್ ಆಗಿಬಿಟ್ರೆ ಇನ್ನು ರೀಚ್ ಆಗೋದು ತುಂಬ ಕಷ್ಟ ಆಗುತ್ತೆ ಅಂತ. ಇನ್ನು ಮನೆಗೆ ಬರ್ತಾ ಇದ್ದಂಗೆ ನಮ್ಮ ಲಕ್ಕಿ ಅಂತೂ ಎಷ್ಟು ಕುಣಿತಾ ಇದ್ದಾಳೆ, ಎಗುರ್ತಾ ಇದ್ದಾಳೆ ಅಂತಂದರೆ ಹೊರಗಡೆ ಕರ್ಕೊಂಡು ಹೋಗೇ ಇರಲಿಲ್ಲ. ಅದು ಬೇರೆ ನಾವು ಊರಿಗೆ ಹೋಗಿದ್ವಿ ಅಂತ ಮನೆಗೆ ಬಿಟ್ಟೋಗ್ಬಿಟ್ಟಿದ್ವಿ. ಹಂಗಾಗಿ ಅದಕ್ಕೆ ವಾಕಿ ಕರ್ಕೊಂಡು ಹೋಗೋಣ, ಮಳೆ ಬೇರೆ ಸ್ವಲ್ಪ ಬಂದಿತ್ತು ಅಂತೇಳಿ ವಾಕಿ ಕರ್ಕೊಂಡು ಹೋಗೋಣ ಅಂತ ಶೂಸ್ ಹಾಕಿದರೆ ಹೆಂಗೆ ನಡೆಯೋಕ್ಕೆ ಆಗ್ತಾಯಿಲ್ಲ, ಎಗುರ್ಕೊಂಡು ನಡ್ಕೊಂಡು ಹೋಗ್ತಾಯಿದ್ಲು. ನೋಡೋಕ್ಕೆಲ್ಲ ಒಂಥರ ಚೆನ್ನಾಗಿರುತ್ತೆ. ಡಾಗ್ಸ್ ಮನೆಯಲ್ಲಿ ಸಾಕಿದರೆ ನಿಜವಾಗ್ಲೂ ಅದು ಎಲ್ಲಾದರೂ ಹೊರಗಡೆ ನಾವೆಲ್ಲಾದರೂ ಹೋಗಬೇಕು ಅಂತಂದ್ರೂ ಅದ್ರದ್ದೇ ಚಿಂತೆ ಇರುತ್ತೆ. ಹಾಗೆ ನೆಕ್ಸ್ಟ್ ಲಾಗನ್ನು ಕಂಟಿನ್ಯೂ ಮಾಡಿದ್ದೀನಿ ಫ್ರೆಂಡ್ಸ್. ನೋಡ್ಬೋದು ಚಿಕನ್ನು ಮದುವೆ ಅದು ಇದು ಅಂತೆಲ್ಲ ಚೆನ್ನಾಗಿ ಸ್ವೀಟ್ ಎಲ್ಲ ತಿಂದ್ಬಿಟ್ಟು ಏನಾದರೂ ಖಾರವಾಗಿ ಸ್ಪೈಸಿಯಾಗಿ ತಿನ್ನಬೇಕು ಅಂತೇಳ್ಬಿಟ್ಟು ಚಿಕನ್ ತೊಗೊಂಡ್ಬರ್ತೀನಿ ಅಂತ ಅಂದಿದ್ರು. ಹಾಗಾಗಿ ಇನ್ನು ಚಿಕನ್ದು ಏನಾದರೂ ಮಾಡೋಣ ಅಂತ ಸ್ಪೆಷಲಾಗಿ ಮಾಡ್ತಾಯಿದ್ದೀನಿ. ನೋಡ್ಬೋದು ಚಿಕನ್ನಿಂದ ಮಾಡ್ಬೋದಾದಂಥ ರೆಸಿಪಿ, ಈಸಿಯಾಗಿರೋವಂಥ ರೆಸಿಪಿ, ಸಿಂಪಲ್ಲಾಗಿ ಮಾಡ್ಕೋಬೋದು. ಸ್ವಲ್ಪ ಕೊಬ್ಬರಿ ಹಾಕಿದ್ದೀನಿ, ಹಾಗೆ ಒಂದು ಸ್ವಲ್ಪ ಶುಂಠಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಮಾತ್ರ ದಾವಣಗೆರೆಯಿಂದ ತಂದಿರೋದ್ರಿಂದ ಸಣ್ಣ ಬೆಳ್ಳುಳ್ಳಿ, ನಾಟಿ ಬೆಳ್ಳುಳ್ಳಿ ಘಮ ಅಂತ ಸ್ಮೆಲ್ ಬರುತ್ತೆ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ. ಈಗ ಕೊತ್ತಂಬರಿ ಅಂತೂ ತೊಗೊಳಂಗಿಲ್ಲ, ಅಷ್ಟು ರೇಟ್ ಅಂದರೆ ಅಷ್ಟು ರೇಟ್ ಆಗಿದೆ. ಇಷ್ಟೇ, ಇನ್ನು ಜಾಸ್ತಿ ಅಂತ ಏನಿಲ್ಲ. ಚಕ್ಕೆ ಲವಂಗ ಹಾಕೋ ಅಂಥ ಅವಶ್ಯಕತೆ ಏನಿಲ್ಲ. ಬರೀ ಬೆಳ್ಳುಳ್ಳಿ, ಶುಂಠಿ ಮತ್ತು ಒಂದು ಸ್ವಲ್ಪ ತೆಂಗಿನಕಾಯಿ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಅಷ್ಟೇ. ಇನ್ನೊಂದು ಪಾತ್ರೆಯಲ್ಲಿ, ಅಂದರೆ ಬಾಣಲಿ ಇದ್ದರೆ ಬಾಣಲಿ, ಪಾತ್ರೆ ಆದರೆ ಪಾತ್ರೆ. ಬಾಣಲಿ ಇದ್ದರೆ ಕಂಫರ್ಟು, ಚೆನ್ನಾಗಿ ಬೇಯುತ್ತೆ, ಚೆನ್ನಾಗಿ ಎಲ್ಲ ಕಡೆನೂ ಹೊಂದ್ಕೊಳುತ್ತೆ ಅಂತೇಳ್ಬಿಟ್ಟು ನಾನು ಈ ನಾನ್ ವೆಜ್ ಏನಾದರೂ ಮಾಡಿದ್ರೆ ಸಾಮಾನ್ಯವಾಗಿ ಈ ಥರ ಫ್ರೈ ಏನಾದರೂ ಮಾಡಿದ್ರೆ ಬಾಣಲಿನಲ್ಲೇ ಮಾಡೋದು. ಸಾರು ಆ ಥರ ಏನಾದರೂ ಮಾಡಿದ್ರೆ ಮಾತ್ರ ಪಾತ್ರೆ ತೊಗೋತೀನಿ, ಇಲ್ಲ ಅಂತಂದರೆ ಬಾಣಲಿನಲ್ಲಿ ಚೆನ್ನಾಗಾಗುತ್ತೆ. ಎಲ್ಲವೂ ಅಷ್ಟೇ, ಅಂದರೆ ಚಿಕನ್ಗೆ ಮಸಾಲೆ ಎಲ್ಲ ಅಂಟಿರೋದ್ರಿಂದ ಸಖತ್ತಾಗಿರುತ್ತೆ. ನೋಡ್ಬೋದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಒಂದು ಸ್ವಲ್ಪ ಕಾಯ್ತಾ ಇದ್ದಂಗೆ ಒಂದೇ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿರೋವಂಥ ಈರುಳ್ಳಿನ ಹಾಕ್ತೀನಿ. ಆದಷ್ಟು ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಲಿ, ಅಂದರೆ ಒಂದು ಸ್ವಲ್ಪ ಬ್ರೌನ್ ಆಗೋವರೆಗೂ ಫ್ರೈ ಆಗಲಿ ಅಂತೇಳಿ ಫ್ರೈ ಮಾಡ್ತೀನಿ. ಜಾಸ್ತಿ ಈರುಳ್ಳಿನೂ ಹಾಕಿದ್ರೂ ಅಷ್ಟೇ ನಾನ್ ವೆಜ್ನಲ್ಲಿ ಒಂಥರ ಸ್ವೀಟಾಗಿ ಬಂದುಬಿಡುತ್ತೆ. ಸಾರಾಗಿರಲಿ ಇಲ್ಲಾಂದರೆ ಫ್ರೈ ಆಗಲಿ, ಹಾಗಾಗಿಬಿಟ್ಟು ಒಂದೇ ಒಂದು ಈರುಳ್ಳಿ ಆಗಿದ್ರೆ ಸಾಕಾಗುತ್ತೆ. ನೋಡ್ಬೋದು ಈರುಳ್ಳಿ ಚೆನ್ನಾಗಿ ಬೇಯ್ತಾ ಇದೆ. ಒಂದು ಸ್ವಲ್ಪ ಕೆಂಪಗೆ ಆಗ್ತಾ ಇದ್ದಂಗೆ ಅದಕ್ಕೆ ನಾನು ಸ್ವಲ್ಪ ಒಂದು ಟೊಮೊಟೊನ ಹಾಕ್ತೀನಿ. ಒಂದು ಟೊಮೊಟೊನೂ ಅಷ್ಟೇ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಟೊಮೊಟೊನ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಅಷ್ಟೇ ಮಿಕ್ಸ್ ಮಾಡೋಣ. ಇತ್ತೀಚೆಗೆ ಎಲ್ಲವೂ ಅಷ್ಟೇ ರೇಟ್ಗಳು ಜಾಸ್ತಿ ಆಗಿಬಿಟ್ಟಿದ್ದಾವೆ. ಈರುಳ್ಳಿ ಆಗಿರಲಿ, ಟೊಮೊಟೊ ಆಗಿರಲಿ, ಕೊತ್ತಂಬರಿ ಆಗಿರಲಿ, ತರಕಾರಿಗಳು ಏನೇ ತೊಗೊಳಕ್ಕೆ ಹೋದ್ರೂ ಅಷ್ಟೇ ಎಷ್ಟು ರೇಟ್ ಆಗಿಬಿಟ್ಟಿದ್ದಾವೆ. ಆವಾಗಾದರೆ ಒಂದು ಚೀಲದಲ್ಲಿ ಒಂದು 200 ರೂಪಾಯಿ ತೊಗೊಂಡು ಹೋದರೆ ಸಾಕು, ಒಂದು ಫುಲ್ಲು ಚೀಲನ ತುಂಬಿಸ್ಕೊಂಡು ಬರ್ತಾಯಿದ್ವಿ. ಇವಾಗ 1,000 ಆದ್ರೂ ಚೀಲನೇ ತುಂಬೋದಿಲ್ಲ, ಹಂಗಾಗ್ಬಿಡುತ್ತೆ. ನೋಡ್ಬೋದು ಇವಾಗ ನಾನು ಮಸಾಲೆ ಮಾಡಿಟ್ಕೊಂಡಿರೋ ಅಂಥದ್ದನ್ನ ಹಾಕ್ತಾಯಿದ್ದೀನಿ. ಅಂದರೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊಬ್ಬರಿದು ಮಸಾಲಾನ ಮಾಡಿಟ್ಕೊಂಡಿದ್ನಲ್ವ, ಅದನ್ನು ಮಸಾಲಾನ ಹಾಕ್ತಾಯಿದ್ದೀನಿ. ಮಸಾಲ ಆದಷ್ಟು ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಮಾಡೋಣ ಅಂತೆ. ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಇನ್ನು ಇದಕ್ಕೆ ಹಸಿಮೆಣಸಿನ್ಕಾಯಿ ಬೇಕಿದ್ದರೆ ಹಸಿಮೆಣಸಿನ್ಕಾಯಿನ ಮಸಾಲೆನಲ್ಲೇ ಹಾಕ್ಕೊಂಬಿಟ್ಟು ಮಿಕ್ಸಿ ಮಾಡ್ಕೊಬೋದು. ಇಲ್ಲಿ ನಾನು ರೆಡ್ ಕಲರ್ ಅಂದರೆ ಖಾರದ ಪುಡಿ ಹಾಕಿ ಮಾಡ್ತಾ ಇರೋದ್ರಿಂದ ನಾನು ಖಾರದ ಪುಡಿನ ಹಾಕ್ತೀನಿ. ಈಗ ಸ್ವಲ್ಪ ಚೆನ್ನಾಗಿ ಮಸಾಲ ಬೆಂದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಸ್ವಲ್ಪ ಖಾರದ ಪುಡಿ ಮತ್ತು ಅರಿಶಿನ ಎಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡ್ತೀನಿ. ಅದೊಂದು ಸ್ವಲ್ಪ ನಂದು ಕ್ಲಿಪ್ಪಿಂಗು ಕಟ್ಟಾಗಿದೆ, ನೋಡ್ಬೋದು. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಚೆನ್ನಾಗಿ ಮಸಾಲೆ ಎಲ್ಲ ಬೆಂದಮೇಲೆ ಎಣ್ಣೆನ ಈ ಥರ ಮೇಲ್ಗಡೆ ತೇಲ್ಕೊಂಡು ಬರ್ತಾ ಇರುತ್ತೆ. ಈ ಟೈಮ್ನಲ್ಲಿ ನಾವು ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಅಂಥ ಚಿಕನ್ನ ಸೇರಿಸೋಣಂತೆ.
ಚೆನ್ನಾಗೆಲ್ಲ ಕಲಸಾದ್ಮೇಲೆ ಇನ್ನು ಜಾರ್ನಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನೇ ನೀರನ್ನ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಕುದಿಸೋಕ್ಕೆ ಅಂತ ಇಡೋಣಂತೆ. ಆದಷ್ಟು ಕುದೀಲಿ, ಚೆನ್ನಾಗಿ ಬೆಂದರೆ ಸಖತ್ತಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸಿಂಪಲಾಗಿ ಈಸಿಯಾಗಿ ಮಾಡ್ಕೋಬೋದು. ಟೈಮ್ ಇಲ್ಲ ಅಂತಂದವರು ಖಂಡಿತವಾಗ್ಲೂ ಒಂದು ಥರ ಮಾಡಿಕೊಂಡ್ರೆ ಚಪಾತಿಗಾಗಿರಲಿ, ರೈಸಿಗಾಗಿರಲಿ, ಇಡ್ಲಿಗಾಗಿರಲಿ ಎಲ್ಲದಕ್ಕೂ ಅಷ್ಟೇ ಸಖತ್ತಾಗಿರುತ್ತೆ. ಒಂದು ಸಲ ಮಾಡ್ಕೊಂಡು ನೋಡಿ ಹೇಗಿತ್ತು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಈಗ ಒಂದು 15 ಮಿನಿಟ್ಸು ಸ್ವಲ್ಪ ಕ್ಲೋಸ್ ಮಾಡಿಬಿಟ್ಟು ಲಿಡ್ಡನ್ನ ಬಿಟ್ಬಿಡೋಣಂತೆ. ಚೆನ್ನಾಗಿ ಅಂದರೆ ನಿಧಾನಕ್ಕೆ ಬೇಯ್ಕೊಳ್ಳಿ. ನಿಧಾನಕ್ಕೆ ಬೇಯೋದ್ರಿಂದ ಚಿಕನ್ ಎಲ್ಲ ಚೆನ್ನಾಗಿ ಒಳಗಡೆ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಅಂಟುತ್ತೆ, ಜ್ಯೂಸಿಯಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ನೀರೆಲ್ಲ ಚೆನ್ನಾಗಿ ಇಂಬ್ರೋವರೆಗೂ ಚೆನ್ನಾಗಿ ಕುದಿಸಿದ ನಂತರ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಡ್ರೈ ಆಗಿದೆ, ಸ್ವಲ್ಪ ಗ್ರೇವಿ ಇದೆ, ಖಾರವಾಗಿ ಸ್ಪೈಸಿಯಾಗಿ. ರೈಸಿಗಂತೂ ನಿಜವಾಗ್ಲೂ ಸಖತ್ತಾಗಿರುತ್ತೆ. ಒಂದು ಸಲ ನೀವು ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಹೇಗಿತ್ತು ಅಂತೇಳಿ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಈಸಿಯಾಗಿ ಸಿಂಪಲಾಗಿ ಮಾಡ್ಬೋದಾದಂಥ ರೆಸಿಪಿ, ತುಂಬ ಹೆವಿ ಅಂತಲೂ ಏನಿಲ್ಲ. ಯಾರಾದರೂ ಬರ್ತಾ ಇದ್ದಾರೆ ಮನೆಗೆ ಅಂದಿದ ತಕ್ಷಣ ಟಕ್ ಪಟಾಪಟ್ ಅಂತೇಳಿ ಮಾಡಿಕೊಂಡು ತಿನ್ಬೋದಾದಂಥ ರೆಸಿಪಿ. ಚಪಾತಿ ಜೊತೆಗೆ ಸಖತ್ತಾಗಿರುತ್ತೆ. ಮದುವೆಲೆಲ್ಲ ಸ್ವೀಟ್ ಎಲ್ಲ ತಿಂದ್ಬಿಟ್ಟು ಸ್ಪೈಸಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನಿಸ್ತಾ ಇತ್ತು, ಪಟಾಪಟ್ ಅಂತ ಹೇಳ್ಬಿಟ್ಟು ಚಿಕನ್ ಫ್ರೈನ ಮತ್ತು ಚಪಾತಿ ಮಾಡಿದೆ. ಸಖತ್ತಾಗಿತ್ತು. ಒಂದ್ಸಲಿ ಮಾಡ್ಕೊಂಡು ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಬಾಯ್.